ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಮೂರನೇ ಬಾರಿಗೆ ಪೊಲೀಸರ ವಿಚಾರಣೆಯನ್ನ ಎದುರಿಸ್ತಾ ಇರುವ ಅಥವಾ ಕಸ್ಟಡಿಯಲ್ಲಿರೋ ದರ್ಶನ್ ಕೊಲೆಯ ಕೇಸನ್ನ ಮುಚ್ಚಾಕೋಕೆ ಸಾಲ ಪಡೆದಿದ್ರಾ? ಸ್ನೇಹಿತ ಮೋಹನ್ ಬಳಿ 40 ಲಕ್ಷವನ್ನ ಪಡೆದಿದ್ದಾರೆ ದರ್ಶನ್. ಮೋಹನ್ ರಾಜ್ ಬಗ್ಗೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನಗಳಾಗ್ತಾ ಇದೆ. ಹಣ ಕೊಟ್ಟಿರುವ ಮೋಹನ್ ರಾಜ್ ಯಾರು ಅನ್ನುವ ಮಾಹಿತಿ ಕಲೆ ಹಾಕೋಕ್ ಮುಂದಾಗ್ತಾ ಇದ್ದಾರೆ. ಈತ MLA ಒಬ್ಬರ ಆಪ್ತನಂತೆ. ಹೆಸರು ಹೊರಗೆ ಬರ್ತಾ ಇದ್ದಂತೆ ಆತನ ಫೋನ್ ಸ್ವಿಚ್ ಆಫ್ ಆಗಿದೆ. ಮೋಹನ್ ರಾಜ್ಗೂ ಪೊಲೀಸರಿಂದ ನೋಟಿಸ್ ಸಿಗುವ ಅಥವಾ ಕೊಡೋ ಸಾಧ್ಯತೆ ಇದೆ. ಬಂಧಿತರು ಕೊಟ್ಟ ಮಾಹಿತಿ ಮೇರೆಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಆತ ಯಾರು, ಯಾಕೋಸ್ಕರ ಹಣವನ್ನ ಕೊಟ್ಟಿದ್ದು, ಈತನಿಗೆ ವಿಚಾರ ಎಲ್ಲ ಗೊತ್ತಿತ್ತ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ತನಿಖೆಯನ್ನ ಮಾಡಬೇಕಾಗಿದೆ. ಸದ್ಯಕ್ಕೆ ಪ್ರಶ್ನೆ, ಆತನಿಗೂ ಕೂಡ ಒಂದು ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅಂತ. ಕೊಲೆ ಕೇಸನ್ನ ಮುಚ್ಚಾಕೋಕೆ ಸಾಲವನ್ನ ಪಡೆದಿದ್ರು ದರ್ಶನ್ ಸ್ನೇಹಿತ ಮೋಹನ್ ರಾಜ್ ಬಳಿ. ಈ ಮೋಹನ್ ರಾಜ್ ಯಾರು, ಸಾಲವನ್ನ ಯಾವುದಕ್ಕೋಸ್ಕರ ಕೊಟ್ಟಿದ್ದು, ಮಾತನಾಡಬೇಕಾದ್ರೆ ಇಂತಹ ವಿಚಾರ ಅವ್ರ ಮುಂದೆ ಬಯಲಾಗಿತ್ತ, ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ತಾರೆ. ಬಹುಶಃ ಇಂತಹ ಬಲವಾದಂತಹ ಸಾಕ್ಷಿಯನ್ನ ಕಲೆ ಹಾಕೋಕೆ ಮತ್ತೊಮ್ಮೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳಿರೋದು ಒಂದು ಕಾಣುತ್ತೆ. ಜಡ್ಜ್ ಕೂಡ ಕನ್ವಿನ್ಸ್ ಆಗಿರೋದು ಒಂದು ಕಾಣುತ್ತೆ. ಇದೀಗ ಹಣ ಕೊಟ್ಟಿರುವ ಮೋಹನ್ ರಾಜ್ MLA ಒಬ್ಬರ ಆಪ್ತ ಅಂತ ಹೇಳಲಾಗ್ತದೆ. ಬಟ್ ಈ ವಿಚಾರ ಯಾವಾಗ ಗೊತ್ತಾಯ್ತು, ಅವ್ರ ಕಿವಿಗೆ ಬಿತ್ತು, ನನ್ನ ಹೆಸರು ಕೇಳಿ ಬರ್ತಾ ಇದೆ ಈ ಪ್ರಕರಣದಲ್ಲಿ ಅಂತ, ಆತನ ಫೋನ್ ಸ್ವಿಚ್ಡ್ ಆಫ್ ಆಗಿದೆ. ಪೊಲೀಸರು ಈಗ ಆತನ ಹಿನ್ನೆಲೆಯನ್ನ ಹುಡುಕಿ ಯಾರು ಏನು ಎತ್ತಂತ ಮನೆಗೆ ನೋಟಿಸ್ ಕೊಡೋದು ಅಥವಾ ಅವರಿಗೆ ನೋಟಿಸ್ ತಲುಪಿಸುವಂತಹ ಕೆಲಸವನ್ನ ಮಾಡೋ ಸಾಧ್ಯತೆ ಕೂಡ ಈ ಪ್ರಕರಣದಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಸಾಕ್ಷಿ ಹೇಳೋಕೆ, ಅಂದ್ರೆ ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಣೆಗೆ ಕರೆದು ಸಾಧ್ಯ ಆದ್ರೆ ಈತ ಕೂಡ ಈ ಪ್ರಕರಣದಲ್ಲಿ ಏನಾದ್ರೂ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ, ಈತನ ಪಾತ್ರ ಕೂಡ ಇತ್ತು ಅನ್ನೋದಾದ್ರೆ ಅವ್ರನ್ನು ಕೂಡ ಆರೋಪಿ ಮಾಡೋ ಸಾಧ್ಯತೆ ಇದೆ. ದರ್ಶನ್ ಮನೆಯಲ್ಲಿ ಲಕ್ಷ ಹಣ ಸಿಕ್ಕಿದೆ, ಅದನ್ನ ಸೀಸ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವ್ರ ಮನೆಯಲ್ಲೂ ಕೂಡ 3 ಲಕ್ಷ ಹಣ ಸಿಕ್ಕಿತ್ತು. ಅವರ ಮೇಕಪ್ ಮ್ಯಾನ್ ಹೋಟೆಲ್ನಿಂದ ತಗೊಬಂದು ಕೊಟ್ಟಿದ್ರಂತೆ. ದರ್ಶನ್ ಮೇಕಪ್ ಮ್ಯಾನ್ ದರ್ಶನ್ ಮನೆಯಲ್ಲಿ 37,40,000 ಹಣ ಜಪ್ತಿಯಾಗಿದೆ. ಎಲ್ಲಿಂದ ಬಂತು ಈ ಹಣ, ಇದು ಕೇಳ್ತಾರೆ. ದರ್ಶನ್ ಮನೆ ತಪಾಸಣೆ ವೇಳೆ ಹತ್ತತ್ರ 37.5 ಲಕ್ಷ ಹಣ ಪತ್ತೆಯಾಗಿದೆ. ಈ ಹಣ ಅಂದ್ರೆ ಅವ್ರು ಕೋಟ್ಯಾಂತರ ರೂಪಾಯಿ ದುಡಿಯುವಂತವ್ರು. ಬಟ್ ಈ ಹಣ ಏನಕ್ಕೆ ತಂದಿಟ್ಕೊಂಡಿದ್ರು, ಈ ಪ್ರಕರಣಕ್ಕೆ ಬಳಕೆ ಮಾಡೋಕೆ ತಂದಿಟ್ಟಿದ್ರ, ಇವೆಲ್ಲವನ್ನ ಕೇಳ್ತಾರೆ. ದರ್ಶನ್ ತಂಗಿದ್ದ ಮೈಸೂರಿನ ಹೋಟೆಲ್ ರೂಮ್ ನಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಅದನ್ನೇನು ಸೀಸ್ ಮಾಡಿಲ್ಲ, ಅದನ್ನ ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ತಗೊಬಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮೊನ್ನೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನ ರೂಮ್ ನಲ್ಲಿ 3 ಲಕ್ಷ ರೂಪಾಯಿ ಹಣವನ್ನ ಇಟ್ಟಿದ್ರು. ಅದಾದ್ಮೇಲೆ ತನ್ನ ಹೆಂಡತಿಗೆ ಅದನ್ನ ಕೊಡು ಅಂತ ಅವ್ರ ಕೈಗೆ ಒಪ್ಸು ಅಂತ ಮೇಕಪ್ ಮ್ಯಾನಿಗೆ ಹೇಳಿದ್ರಂತೆ. 3 ಲಕ್ಷ ಹಣವನ್ನ ಪತ್ನಿ ವಿಜಯಲಕ್ಷ್ಮಿಗೆ ಕೊಡಲು ದರ್ಶನ್ ಹೇಳಿದ್ದಾರೆ. ಅವರು ಅದೇ ರೀತಿಯ ಕೆಲಸವನ್ನ ಮಾಡಿದರೆ ತಂದು ಅವ್ರ ಹೆಂಡತಿಗೆ ಕೊಟ್ಟಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು 3 ಲಕ್ಷ ರೂಪಾಯಿ ಏನ್ ಹಣ ಕೊಟ್ಟಿದ್ರು ಅದನ್ನು ತಂದು ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸರಿಗೆ. ಅದರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು. ಮೊನ್ನೆ ಬಂದು 4 ರಿಂದ 5 ಗಂಟೆಗಳ ಕಾಲ ಸುಮಾರು ಶೂಸ್ ಅನ್ನ ವಶಪಡಿಸಿಕೊಂಡ ನಂತರ ಅವ್ರ ಮನೆಯಲ್ಲಿ ಈ ಹಣದ ಬಗ್ಗೆ ಕೂಡ ವಿಚಾರಣೆ ಆಗಿದೆ. 3 ಲಕ್ಷ ಹಣ ಪೊಲೀಸ್ ಸುಪರ್ದಿಗೆ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ, ಕೊಟ್ಟಿದ್ದಾರೆ. ಇವಾಗ ಈ ಬೆನ್ನಲ್ಲೇ ಈ ಲಕ್ಷಾಂತರ ರೂಪಾಯಿ ಹಣದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕ್ಷಿಯನ್ನ ಹುಡುಕುವ ಕೆಲಸದಲ್ಲಿ ಪೊಲೀಸರು ತೊಡಗಿದ್ದಾರೆ. ಕೊಲೆ ಕೇಸ್ನ ಮುಚ್ಚಾಕೋಕೆ ಸಾಲವನ್ನ ಪಡೆದಿದ್ರು ಅಂತ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ ವಿಚಾರ. ಬಟ್ 30 ಲಕ್ಷ 40 ಲಕ್ಷ ಅವರಿಗೆ ಮ್ಯಾಟ್ರ್ ಅಲ್ಲದೆ ಇರಬಹುದು. ಬಟ್ ಈ ಹಣವನ್ನ ಮನೆಯಲ್ಲಿ ತಂದಿಟ್ಟಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆನಾ, ಇದು ಪೊಲೀಸರಿಗೆ ಬರ್ತಾ ಇರುವಂತಹ ದಟ್ಟವಾದ ಅನುಮಾನ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷಿಯನ್ನ ಕಲೆ ಹಾಕೋಕೆ 3ನೇ ಬಾರಿಗೆ ದರ್ಶನ್ ಅವ್ರನ್ನ ಕಸ್ಟಡಿಗೆ ಕೇಳಿದ್ದಾರೆ. 4 ದಿನಗಳ ಕಾಲ ಕಸ್ಟಡಿ ಕೇಳಿದ್ರು, 2 ದಿನ ಕೊಟ್ಟಿದೆ. ಇದೀಗ ನ್ಯಾಯಾಲಯ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಇಲ್ಲಿ ತನಕ ರೇಣುಕಾಸ್ವಾಮಿಯನ್ನ ಹೆಂಗ ಕೊಂದ್ರು, ಬರ್ಬರವಾಗಿ ಸಾಕ್ಷಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋಗ್ತಾ ಇತ್ತು ತನಿಖೆ. ಈಗ ಹಣದ ವಿಚಾರ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ
ವಿದ್ಯಾ ರೇಣುಕಾಸ್ವಾಮಿ ಕೊಲೆ ಜೂನ್ 8ರಂದು ನಡೆದ ಬಳಿಕ ಈ ಸಾಕ್ಷ್ಯಾಧಾರಗಳ ಮತ್ತೆ ಬಾಡಿ ವಿಲೇವಾರಿ ಮಾಡಲಿಕ್ಕೆ ಸುಮಾರು 30 ಲಕ್ಷ ಹಣವನ್ನು ಖರ್ಚು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆರಂಭದಲ್ಲಿ ಗೊತ್ತಾಗ್ತಾ ಇತ್ತು. ಹಾಗಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಖರ್ಚಾಗಿರುವಂಥ ದುಡ್ಡನ್ನು ಪತ್ತೆ ಮಾಡುವ ಕೆಲಸವನ್ನ ಮಾಡ್ತಿದ್ರು. ಈಗಾಗಲೇ ಆರೋಪಿಗಳ ತನಿಖೆ ವೇಳೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥ ತನಿಖಾಧಿಕಾರಿಗಳು ಈಗಾಗಲೇ ಮೈಸೂರಿನ ಹೋಟೆಲ್ನಲ್ಲಿ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಜೊತೆಗೆ ದರ್ಶನ್ ಮನೆಯಲ್ಲಿ 37 ಲಕ್ಷದಷ್ಟು ಹಣ ಸಿಕ್ಕಿರುವಂಥದ್ದು. ಒಟ್ಟು ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆ ವೇಳೆ ಹತ್ತತ್ರ 70 ಲಕ್ಷದಷ್ಟು ಹಣ ಸಿಕ್ಕಿರೋದ್ರಿಂದ ಈ ಹಣದ ಮೂಲವನ್ನು ಪತ್ತೆ ಹಚ್ಚುವ ಕೆಲಸವನ್ನು ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಈ ಕೊಲೆ ನಡೆದ ಬಳಿಕ ಮೋಹನ್ ರಾಜ್ ಎಂಬುವರ ಬಳಿ 30 ಲಕ್ಷ ಅಷ್ಟು ಹಣ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬೆಳಕಿಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಯಾರು ಈ ಮೋಹನ್ ರಾಜ್ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸವನ್ನು ಈಗಾಗಲೇ ತನಿಖಾಧಿಕಾರಿಗಳು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮೋಹನ್ ರಾಜ್ನ ಮೂಲ ಕೆದಕಿದಂಥ ಸಂದರ್ಭದಲ್ಲಿ ಈತ ಬೆಂಗಳೂರಿನ ಶಾಸಕರ ಒಬ್ಬರ ಆಪ್ತನಾಗಿದ್ದಾನೆ ಅನ್ನುವಂಥ ವಿಚಾರವೂ ಕೂಡ ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಯಾವಾಗ ಮೋಹನ್ ರಾಜ್ ಅವರ ಹೆಸರು ಹೊರಗೆ ಬರುತ್ತೋ ಆ ಕ್ಷಣದಿಂದ ಮೋಹನ್ ರಾಜ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಪೊಲೀಸರು ಅವರನ್ನು ಸಂಪರ್ಕ ಮಾಡಿ ನೋಟಿಸ್ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಮೋಹನ್ ರಾಜ್ ಎಂಬ ವ್ಯಕ್ತಿಯ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವರ ಮಾಹಿತಿಯನ್ನು ಕಲೆ ಹಾಕಿ ನೇರವಾಗಿ ಅವರ ಮನೆಗೆ ಹೋಗಿ ನೋಟಿಸನ್ನು ಕೊಡೋದ್ರ ಮೂಲಕ ಈ ಪ್ರಕರಣದಲ್ಲಿ ಮೋಹನ್ ರಾಜ್ ದರ್ಶನ್ಗೆ ಇಂದ ಹಣ ಪಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಹಿತಿಯನ್ನು ಕೊಟ್ಟು ದರ್ಶನ್ ಹಣ ಪಡೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಹಾಗಾಗಿ ಮೋಹನ್ ರಾಜ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ ನೋಟಿಸ್ ಕೊಟ್ಟು ಕರೆ ತಂದು ಹಣದ ಮೂಲದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಲಿಕ್ಕೆ ಈಗಾಗಲೇ ತನಿಖಾಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ನಾಗೇಶ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.